ಎಲ್ರಿಗೂ ನಮಸ್ಕಾರ ಸರ್. ಇವತ್ತು ಚಳ್ಳಕೆರೆಯಿಂದ 28 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಟಾರ್ ರೋಡ್ ಅಟ್ಯಾಚ್ 3 ಎಕರೆ ಅಡಿಕೆ ತೋಟವನ್ನು ನೋಡೋಕ್ಕೆ ಬಂದಿದ್ದೀನಿ. ಚಳ್ಳಕೆರೆಯಿಂದ 28 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 180 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಟಾರ್ ರೋಡ್ ಅಟ್ಯಾಚ್ ಅಡಿಕೆ ತೋಟ ನೋಡೋಕ್ಕೆ ಬಂದಿದ್ದೀನಿ. ಇದರ ರೇಟ್ ಏನು, ಇದರ ಲೊಕೇಶನ್ ಏನು, ಏನೇನು ಫೆಸಿಲಿಟಿ ಇದೆ ಎಲ್ಲ ನೋಡೋಣ. ನೋಡಿ ಸರ್, ಇದೇ ಟಾರ್ ರೋಡ್ ಅಟ್ಯಾಚ್. ಇದು ಮೇನ್ ಹೈವೇಯಿಂದ ಜಸ್ಟ್ 2 ಕಿಲೋಮೀಟ್ರ್ ಒಳಗಡೆ ಈ ಟಾರ್ ರೋಡಲ್ಲಿ ಬಂದರೆ ಈ ಒಂದು ಅಡಿಕೆ ತೋಟ ನಿಮಗೆ ಸಿಗುತ್ತೆ. ಇದು ಬಂದುಬಿಟ್ಟು 3 ಎಕರೆ. ಫಸ್ಟು ಇದರ ಮಣ್ಣು ನೋಡಿ ಸರ್, ಈಗಾಗಲೇ ನೋಡ್ತಾ ಇದ್ದೀರಾ. ಮಣ್ಣು ಬಂದುಬಿಟ್ಟು ಪ್ಯೂರ್ ರೆಡ್ ಸಾಯಿಲ್, ತುಂಬ ಫಲವತ್ತಾದ, ತುಂಬ ನ್ಯೂಟ್ರಿಷನ್ ಇರ್ತಕ್ಕಂಥ, ತುಂಬ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೀತಕ್ಕಂಥ ಪ್ಯೂರ್ ರೆಡ್ ಸಾಯಿಲ್ಲು ಈ ಒಂದು ಮಣ್ಣು. ಈ ಜಮೀನಲ್ಲಿ ಏನು ಬೇಕಾದ್ರೂ ಬೆಳಿಬೋದು. ಈಗಾಗಲೇ ಅಡಿಕೆ ಯಾವ ಥರ ಬಂದಿದೆ ಅಂತ ಈಗ ನಿಮ್ಗೆ ಕಾಣುತ್ತೆ. ಇದ್ರ ಮಧ್ಯದಲ್ಲಿ ಇಂಟರ್ನಲ್ ಕ್ರಾಪ್ ಆಗಿ ಬೇರೆ ಬೇರೆದೆಲ್ಲ ಬೆಳಿಬಹುದು. ತುಂಬ ಫಲವತ್ತಾಗಿರ್ತಕ್ಕಂಥ ಜಮೀನು. ನೆಕ್ಸ್ಟ್ ಬಂದುಬಿಟ್ಟು ಇದರ ಲೊಕೇಶನ್ ಬಂದುಬಿಟ್ಟು ಚಳ್ಳಕೆರೆಯಿಂದ 28 ಕಿಲೋಮೀಟ್ರ್ ಬರಬೇಕು. ಬೆಂಗಳೂರಿಂದ ನಿಮಗೆ ಇದು 182 ಕಿಲೋಮೀಟ್ರ್ ಆಗ್ಬೋದು, ಅಷ್ಟು ದೂರದಲ್ಲಾಗುತ್ತೆ. ಟಾರ್ ರೋಡ್ ಅಟ್ಯಾಚ್, ಯಾವುದೇ ರೀತಿಯ ದಾರಿ ಒಳಗಡೆ ಹೋಗಬೇಕು, ನಕಾಶೆ ರೋಡಲ್ಲಿ ಹೋಗಬೇಕು ಆ ಥರದ್ದು ಏನೂ ಇಲ್ಲ. ನೇರವಾಗಿ ಟಾರ್ ರೋಡಿಂದ ಅಟ್ಯಾಚ್ ಆಗಿರ್ತಕ್ಕಂಥ ಈ ಅಡಿಕೆ ತೋಟ ಟಾರ್ ರೋಡ್ಗೆ ಸುಮಾರು 230 ಅಡಿ, 230ರಿಂದ 250 ಅಡಿ ರೋಡ್ ಫೇಸಿಂಗ್ಗೆ ಬರುತ್ತೆ. ಅಷ್ಟಗಲ ಟಾರ್ ರೋಡ್ಗೆ ಅಟ್ಯಾಚ್ ಬರ್ತಕ್ಕಂಥದ್ದು ಈ ಒಂದು ಜಮೀನು. ಇದರಲ್ಲಿ ಏನೇನು ಫೆಸಿಲಿಟಿ ಇದೆ ಅಂತಂದರೆ 2 ಬೋರ್ ಇದೆ. 2 ಬೋರಲ್ಲೂ ಸಹ 2.5 ಇಂಚು ನೀರು ಬರುತ್ತೆ. ಮುಂದೆ ತೋಟ ದೊಡ್ಡದಾದ ಮೇಲೆ, ಗಿಡ ದೊಡ್ಡದಾದ ಮೇಲೆ ಒಳಗಡೆ ಲಾರಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು 2 ಬೋರ್ ಫಸ್ಟೇ ಕೊರೆಸಿರ್ತಾರೆ. ಹಾಗಾಗಿ 2 ಬೋರಲ್ಲೂ ನೀರು ಬರುತ್ತೆ. ಜೊತೆಗೆ ಎಲ್ಲ ಪೈಪ್ಲೈನು ಡ್ರಿಪ್ ಲೈನ್ ಆಗಿಬಿಟ್ಟಿದೆ. ಏನೆಲ್ಲ ಜಸ್ಟ್ ನೋಡಿ, ಅಲ್ಲಿ ವಾಲ್ ಕಾಣುತ್ತಲ್ವ, ಅಲ್ಲಿಂದ ಎಲ್ಲ ಕಡೆಗೂ ನೀರು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಎಲ್ಲ ಪೈಪ್ಲೈನ್ ಇದೆ, ಡ್ರಿಪ್ ಲೈನ್ ಇದೆ. ಈಗ ಇದನ್ನು ನೋಡ್ಕೊಳ್ಳೋದು ಅಷ್ಟೇ ಬಾಕಿ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಟಾರ್ ರೋಡ್ ಅಟ್ಯಾಚ್ ಇದೆ. ಇದರ ಬೆಲೆ ಬಂದುಬಿಟ್ಟು ಇವರು 33 ಲಕ್ಷ 1 ಎಕರೆ ಹೇಳ್ತಿದ್ದಾರೆ. ಈಗಾಗಲೇ ಅಡಿಕೆ ಮರಗಳು ಸುಮಾರು 3 ವರ್ಷದ ಗಿಡಗಳು, ಇನ್ನು 1 ವರ್ಷಕ್ಕೆ ಫಲಕ್ಕೆ ಬರ್ತವೆ. 33 ಲಕ್ಷ 1 ಎಕರೆಗೆ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ, ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಬೇಕಾದ್ರೂ 2 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು, 1 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು. ಹೆಚ್ಚು ಕಡಿಮೆ ಎಷ್ಟು ಬೇಕಾದ್ರೂ ಆಗುತ್ತೆ. 33 ಲಕ್ಷ 1 ಎಕರೆಗೆ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. 3 ಎಕರೆ ರೆಡ್ ಸಾಯಲ್ಲು, ಜನರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ ಆಸ್ತಿ. ಇದು 2 ಬೋರ್ ಇದೆ. ಎಲ್ಲ ಕಡೆಗೂ ಸಹ ಪೈಪ್ಲೈನು ಡ್ರಿಪ್ ಲೈನ್ ಇದೆ. ಒಳ್ಳೆ ವಾಟರ್ ಸೋರ್ಸ್ ಇದೆ. ಹೈವೇಯಿಂದ ಜಸ್ಟ್ ಮೈನ್ ರೋಡಿಂದ ಜಸ್ಟ್ 2 ಕಿಲೋಮೀಟರ್ ಒಳಗಡೆ ಬಂದರೆ ಆ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದೇ ಈ ಒಂದು ತೋಟ. ಡೈರೆಕ್ಟ್ ಓನರ್, ಮಧ್ಯವರ್ತಿಗಳು ಯಾರೂ ಇಲ್ಲ. ನೇರವಾಗಿ ನೀವು ಈ ಜಮೀನಿನ ಮಾಲೀಕರ ಮನೆಯಲ್ಲಿ ಕುಳಿತು ಮಾತಾಡ್ಬೋದು. ನಿಮಗೂ ಅವ್ರಿಗೂ ಅದೃಷ್ಟ ಇದ್ದರೆ ವ್ಯಾಪಾರ ಆದರೆ ಒಳ್ಳೆಯದಾಗಲಿ ಸರ್. ಇದೆಲ್ಲ ಬರುತ್ತೆ ನೋಡ್ರಿ. ಮಣ್ಣು ತುಂಬಾ ಚೆನ್ನಾಗಿದೆ. ಇದೇ ರೋಡ್ ಅಟ್ಯಾಚ್ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.